ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಕ್ರಾಂತಿ ಹಬ್ಬ ಅಂದರೆ ಸಾಕು, ಮೊದಲು ಮಾಡೋದು ನಾವೆಲ್ಲರೂ ಎಳ್ಳು ಬೆಲ್ಲನ ತಾನೆ. ಈ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲಕ್ಕೆ ಒಂದು ವಿಶೇಷವಾದ ಮಹತ್ವವಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ಇದಕ್ಕೆ ತುಂಬ ಒಳ್ಳೆ ಒಂದು ಮಾತಿದೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡೋಣ ಎನ್ನುವ ಒಂದು ಪದ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಕಡೆ ಎಲ್ಲ ತುಂಬ ಸಿಂಪಲ್ ಆಗಿ ಮಾಡ್ತಾರೆ. ಅದರಲ್ಲಿ ನಮ್ಮನೆ ಹಬ್ಬನ ನಾವಿವಾಗ ಮೊದಲು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಮೊದಲು ರಂಗೋಲಿ ವಿಡಿಯೋನ ನೋಡ್ಕೊಂಬನ್ನಿ. ನಮ್ಮ ಮನೆಯ ಹಬ್ಬಗಳಂದರೆ ಮೊದಲು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ರಂಗೋಲಿನೆಲ್ಲ ಹಾಕಿ ಮನೆಯಲ್ಲಿ ದೇವರ ಪೂಜೆ ಮಾಡೋದು. ಇದನ್ನು ಬಿಟ್ಟರೆ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ. ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರೂ ಮಾಡೋದು ಸ್ಪೆಷಲ್ ಅಂದರೆ ಎಳ್ಳು ಬೆಲ್ಲನೇ. ಇನ್ನು ಕೆಲವರಂತೂ ಪೊಂಗಲನ್ನು ಮಾಡ್ತಾರೆ. ಅವರವರಿಗೆ ಏನು ಇಷ್ಟ ಆಗುತ್ತೋ ಅವರ ಮನೆಯ ಸಂಪ್ರದಾಯದಂತೆ ಅವರು ಪ್ರಸಾದಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಈ ದಿನಗಳಲ್ಲಿ ಹೊರಗಡೆ ಹೋಗಿ ಊಟ ಮಾಡುವ ಒಂದು ಪದ್ಧತಿ ಕೂಡ ಇದೆ. ಇವಾಗ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಮಂಡಕ್ಕಿ ಮೆಣಸಿನ್ಕಾಯಿ ಕೂಡ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಆದ ನಂತರ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಕೂಡ ಸಜ್ಜೆ ರೊಟ್ಟಿ. ಈ ಸಂಕ್ರಾಂತಿ ಅಂದ್ರೇ ಹಾಗೇ ನಮ್ಮದು ಸಜ್ಜೆ ರೊಟ್ಟಿ ಸ್ಪೆಷಲ್ಲು. ಇದನ್ನು ಬಿಟ್ಟರೆ ಕುಂಬಳಕಾಯನ್ನು ಬೇಯಿಸ್ತೀವಿ ಮತ್ತು ಸ್ವೀಟ್ ಪೊಂಗಲ್ ಕೂಡ ಮಾಡ್ತೀವಿ. ಈ ಸಜ್ಜೆ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೆಣಸಿನ್ಕಾಯಿ ಎಣ್ಗಾಯಿ ಅಥವಾ ಯಾವುದೇ ರೀತಿಯ ಎಣ್ಗಾಯಿಗಳಾಗಲಿ ಮಾಡ್ಬೋದು. ಮತ್ತು ಶೇಂಗಾ ಚಟ್ನಿ ಪುಡಿ, ಕಡಲೆ ಚಟ್ನಿ ಪುಡಿ ಮಾಡ್ಬೋದು. ಇನ್ನು ಕೆಲವರು ವಿವಿಧವಾದ ಪಲ್ಯಗಳನ್ನು ಕೂಡ ಮಾಡ್ತಾರೆ. ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.